भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु ॐ शान्ति शान्ति शान्तिः। ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यो वदिष्यामि तन्मामवतु तद्वक्तारमवतु अवतु मामवतु वक्तारम्। ॐ शान्ति शान्ति शान्तिः। सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। उद्गीतमेतत् परमन्तु ब्रह्म तस्मिन् स्तवयं सुप्रतिष्ठाक्षरं च अत्रान्तरं ब्रह्मविदो विदित्वा लीना ब्रह्मणि तत्परा योनिमुक्ताः। ನಾವು ಈ ಬ್ರಹ್ಮ ಅವನ ಒಂದು ಮೂಲ ಸ್ವರೂಪವನ್ನ ಒಂದು ಚಕ್ರ ಮತ್ತು ಒಂದು ನದಿಯ ರೂಪದಲ್ಲಿ ಚಕ್ರ ರೂಪದಲ್ಲಿದ್ದಂಥ ಅಂದ್ರೆ ಇದೆಲ್ಲ ಉಪಾಧಿ ಒಡಗೂಡಿದ ಬ್ರಹ್ಮ ಅಂದ್ರೆ ಮೂಲ ಬ್ರಹ್ಮ ಪರಬ್ರಹ್ಮ ಅಲ್ಲ, ಅವುಗಳ ಅಂದ್ರೆ ವಿಸ್ತಾರಗೊಳ್ಳುವ ಒಂದು ಸಂಕಲ್ಪವನ್ನು ಹೊತ್ತಂಥ ಬ್ರಹ್ಮನ ಸ್ವರೂಪವನ್ನ ತಿಳ್ಕೊಂಡು ಅಂದ್ರೆ ಈ ವಿಶ್ವಾಂಡಕ್ಕೆ ಕಿಂ ಕಾರಣಂ ಅಥವಾ ಬ್ರಹ್ಮ ಕಾರಣಂ ಕಿಂ ಅನ್ನುವ ಮೊದಲನೆಯ ಪ್ರಶ್ನೆಯ ಉತ್ತರವಾಗಿ ನೋಡ್ಕೊಂಡಿದ್ವಿ. ಮತ್ತೆ ಯಾತಕ್ಕೋಸ್ಕರ ನಾವು ಜನ್ಮ ತಳಿತಿದೀವಿ ಅನ್ನುವಾಗ ನಾವು ನಮ್ಮನ್ನ ಪ್ರೇರಣೆ ಮಾಡ್ತಾ ಇರುವಂಥವನನ್ನ ಪೃಥಕ್ಕಾಗಿ ತಿಳ್ಕೊಂಡಿರುವ ಕಾರಣ ಪೃಥಕ್ ಆತ್ಮಾನಂ ಪ್ರೇರಿತಾರಂ ಮತ್ವ, ಆದ್ರಿಂದ ನಾವು ಜಾತಾಹ ಅನ್ನುವ ವಿಚಾರವನ್ನ ತಿಳ್ಕೊಂಡಿದ್ವಿ. ಆದ್ರೆ ನಾವು ಈ ಒಂದು ಚಕ್ರ ಇದೆಯಲ್ಲ, ಆ ಚಕ್ರದಿಂದ ಬಿಡುಗಡೆ ಹೊಂದೋದು ಹೇಗೆ ಅಂದ್ರೆ ತತಃ ತೇನ ಜುಷ್ಟಃ ಅನ್ನುವ ಮಾತನ್ನ ನೋಡ್ಕೊಂಡಿದ್ವಿ. ಆ ಪರಮಾತ್ಮ ಅಥವಾ ಪರಬ್ರಹ್ಮ ಅಂತ ಏನಿದೆ ಅವನು ಸುಪ್ರೀತನಾಗಬೇಕು, ಅವನನ್ನ ನಾವು ಆರಾಧಿಸಬೇಕು ಅಂದ್ರೆ ರಾಧ್ರ ಅಂದ್ರೆ ಹಿಡ್ಕೊಳ್ಳೋದು, ಸಮಂತಾತು ಭದ್ರವಾಗಿ ಬಲವಾಗಿ ಹಿಡ್ಕೊಂಡಾಗ ನಮ್ಗೆ ಆ ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನ ಕೃಪೆ ದೊರಕುತ್ತೆ. ಅದರಿಂದ ನಾವು ಅಮೃತತ್ವವನ್ನ ಹೊಂದಬಹುದು. ಅಂದ್ರೆ ಈ ಚಕ್ರ ಸುತ್ತಾ ಇದ್ಮೇಲೆ ಚಕ್ರದಲ್ಲಿ ಹೊರಗೆ ಬರೋದು ಅನ್ನೋ ವಿಷಯ ಇಲ್ವಲ್ಲ, ಮತ್ತೆ ಚಕ್ರ ಅಂದ್ಮೇಲೆ ಮೇಲೆ ಕೆಳಗೆ ಆಚೆ ಈಚೆ ಬರ್ತಾನೆ ಇರುತ್ತೆ. ಅದರಿಂದ ಬಿಡುಗಡೆ ಹೊಂದಬೇಕಾದ್ರೆ ಆ ತೇನ ಅಂದ್ರೆ ಯಾವುದು ತದ್ವಸ್ತು ಆಗಿದೆಯೋ ಮತ್ತೆ ತತ್ತನ್ನುವ ಶಬ್ದಕ್ಕೆ ನಿರ್ದಿಷ್ಟವಾಗುವಂಥ ಯಾವ ಒಂದು ಶಬ್ದ ಸ್ಪರ್ಶ ರೂಪಾದಿಗಳ ಒಂದು ವ್ಯಾಪ್ತಿಯೊಳಗೆ ಬರಲ್ಲ, ಅಶಬ್ದಂ ಅಸ್ಪರ್ಶಂ ಇತ್ಯಾದಿಯಾಗಿ ಯಾವುದಿದೆಯೋ ಅಂಥ ಒಂದು ತತ್ವ ತೃಪ್ತವಾಗಬೇಕು. ಅದು ತೃಪ್ತ ಆಗಬೇಕಾದ್ರೆ ಸಂತೋಷಗೊಳ್ಳಬೇಕಾದ್ರೆ ನಾವು ಆರಾಧನೆಯನ್ನ ಮಾಡಬೇಕು, ಅದನ್ನು ಸೇವಿಸಬೇಕು ಅಂದ್ರೆ ಹೇಗೆ?
ಈಗ ಏನಿತ್ತು ಅಲ್ಲಿ ವಿಷಯ ಏನಿತ್ತು? ಪ್ರೇರಿತಾರಂ ಆತ್ಮಾನಂ ಪೃಥಕ್ ಮತ್ವ ಇದೆಯಲ್ವಾ? ಆ ಪೃಥಕ್ ಮತ್ವ ಅನ್ನುವಲ್ಲಿ ಅವನು ಪೃಥಕ್ ಅಲ್ಲ ಅನ್ನುವುದನ್ನು ತಿಳ್ಕೊಳ್ಳೋದೇ ಸೇವೆ, ಅದನ್ನ ಹಿಡ್ಕೊಳ್ಳೋದೇ ಆರಾಧನೆ. ಆ ರೀತಿಯಾದ ವಿಚಾರವನ್ನ ಮೇಲೆ ನೋಡಿದ್ವಿ. ಹಾಗೆ ನೋಡುವಾಗ ಜುಷ್ಟಃ ಎನ್ನುವ ಶಬ್ದ ಬಂದಿದ್ದನ್ನ ಸರ್ ಹೇಳಿದ್ರು. ಮೇಧಾದೇವಿನಲ್ಲಿ ಈ ಜುಷಮಾಣ ಇತ್ಯಾದಿ ರೂಪ ಇದೆಯಲ್ಲ, ಅದರ ಕುರಿತು ಒಂಚೂರು ನೋಡಬೇಕು ಅಂತ. ಈಗ ಅದನ್ನ ಗಮನಿಸಿ ನಾವು ಈ ಉದ್ಗೀತ ಅನ್ನುವ ಮಂತ್ರದ ಕಡೆಗೆ ಬರೋಣ. ಓಂ ಮೇಧಾದೇವಿ ಜುಷಮಾಣಾನ ಆಗಾತ್ ವಿಶ್ವಾಚಿ ಭದ್ರಾ ಸುಮನಸ್ಯಮಾನ ತ್ವಯಾ ಜುಷ್ಟ ಋಷಿರ್ ತ್ವಯಾ ಜುಷ್ಟಾನುದಮಾನ ದುರುಕ್ತಾ ಬೃಹದ್ವದೇಮ ವಿದಥೆ ಸುವೀರಾಃ ತ್ವಯಾ ಜುಷ್ಟ ಋಷಿರ್ಭವತಿ ದೇವಿ ತ್ವಯಾ ಬ್ರಹ್ಮಾಗತ ಶ್ರೀರುತತ್ವಯಾ ತ್ವಯಾ ಜುಷ್ಟಶ್ಚಿತ್ರಂ ವಿಂದತೆ ವಸು ಸಾನೋ ಜುಷಸ್ವದ್ರವಿಣೋ ನ ಮೇಧೆ. ಇಲ್ಲಿ ಮೊದಲನೆಯದಾಗಿ ಜುಷಮಾಣ, ಮೇಧಾದೇವಿ ಜುಷಮಾಣ ನ ಆಗಾತ್. ಇಲ್ಲಿ ಜುಷಮಾಣ ಎಂಬುದಾಗಿ ಶಬ್ದ ಇದೆ. ಅನಂತರ ಏನಿದೆ? ಅವಳು ವಿಶ್ವಾಚಿ ಭದ್ರಾ ಸುಮನಸ್ಯಮಾನ ಆದ್ಮೇಲೆ ತ್ವಯಾ ಜುಷ್ಟ ಅಂತ ಇನ್ನೊಂದು ಶಬ್ದ ಇದೆ. ನುದಮಾನ ಅನ್ನುವ ಜಾಗದಲ್ಲಿ ಜುಷಮಾಣ ಅನ್ನೋದು ಕೂಡ ಪಾಠಾಂತರ ಇದೆ. ಆಮೇಲೆ ತ್ವಯಾ ಜುಷ್ಟ ಋಷಿರ್ಭವತಿ, ಮತ್ತೆ ತ್ವಯಾ ಜುಷ್ಟಶ್ಚಿತ್ರಂ ವಿಂದತೆ, ತ್ವಯಾ ಜುಷ್ಟ ದ್ರವಿಣ ಜುಷಸ್ವ, ಜುಷಸ್ವ ಎನ್ನುವುದು ಇದೆ. ಹೀಗೆ ಜುಷು ಧಾತುವಿನ ವಿವಿಧ ರೂಪಗಳು ಇಲ್ಲಿ ಪ್ರಯೋಗ ಆಗಿದೆ. ಜುಷಮಾಣ ಅನ್ನುವಾಗ ಅದು ವರ್ತಮಾನ ಕರ್ಮಣಿ ಕೃದಂತ ಧಾತು ಸಮಾನನೇ. ಜುಷು ಅನ್ನುವ ಧಾತುವಿಗೆ ಅನೇಕ ಅರ್ಥ ಇದೆ. ಈಗ ನಾವು ಹೇಳ್ಕೊಂಡಂತೆ ಜುಷು ಅಂದ್ರೆ ಪ್ರೀತಿ, ಪ್ರೀತಿಯನ್ನ ಹೊಂದು, ಪ್ರೀತಿಯನ್ನ ಗಳಿಸು. ಹಾಗೆ ಜುಷು ಅನ್ನುವುದಕ್ಕೆ ಸೇವೆ, ಸೇವೆ ಮಾಡು ಅಂದ್ರೆ ಅರ್ಥ ಏನು? ಆ ವಸ್ತುವಿನ ಹೃದ್ಗತವಾದ ಅಭಿಪ್ರಾಯ. ಸೇವಾ ಅಂದ್ರೆ ಅದಕ್ಕೆ ಸೇವಾ ಧರ್ಮ ಪರಮಗಹನ ಯೋಗಿನಾಮಪ್ಯಗಮ್ಯ ಅನ್ನುವ ಮಾತಿದೆ. ಯಾಕೆ ಅಂದ್ರೆ ಯಾರ ಸೇವೆ ನಾವು ಮಾಡ್ತೀವೋ ಅವರ ಹೃದ್ಗತ ಅಭಿಪ್ರಾಯವನ್ನ ತಿಳಿದು ಅವರಿಗೆ ಹೀಗ ಮಾಡಿದ್ರೆ ಸಂತೋಷ ಆಗುತ್ತೆ, ಹೀಗ ಮಾಡೋದನ್ನ ಅವರ ಹೃದಯ ಬಯಸ್ತಾ ಇದೆ, ಇದೆಲ್ಲ ತಿಳ್ಕೊಳ್ಬೇಕಲ್ಲ. ಆದ್ರಿಂದ ಹಾಗೆ ತಿಳಿದು, ಅದು ರಾಧು ಅಂದ್ರೆ ಜುಷು ಧಾತುವಿಗೆ ಅರಿತು, ಅವರ ಮರ್ಮವನ್ನರಿತು, ಅವರ ಸ್ವಭಾವವನ್ನರಿತು, ಅವರ ಅಪೇಕ್ಷೆಯನ್ನರಿತು ಮಾಡುವಂಥದ್ದಿದೆಯಲ್ಲ, ಆದ್ರೆ ಅದು ಕೂಡ ಜುಷು ಅಂತ ಆಗತ್ತೆ. ಅಂದ್ರೆ ಆರಾಧನೆ ಅಂತ ಅರ್ಥ ಆಗುತ್ತೆ. ಈಗ ಅದೇ ರೀತಿಯಲ್ಲಿ ನೋಡಿ, ದೇವರ ಆರಾಧನೆ ಇದೆಯಲ್ಲ, ನಾವು ಆ ಭಾವ ತಿಳ್ಕೊಂಡಿಲ್ಲ. ಆರಾಧನೆ ಅಂದ್ರೆ ನಾವೇನ್ ಅನ್ಕೊಂಡಿದ್ದೇವೆ? ಪಂಚತ್ರ ಉದ್ಧರಣೆ ಇಟ್ಕೊಳ್ಳೋದು, ಮತ್ತೆ ಸ್ನಪನೀಯ ಸ್ನಾನ ಪಾತ್ರೆ ಇಟ್ಕೊಳ್ಳೋದು, ಅದರಲ್ಲಿ ಅರ್ಘ್ಯಪಾದ್ಯಾದಿ ಪಾತ್ರೆಗಳನ್ನು ಇಟ್ಕೊಳ್ಳೋದು, ನೀರ್ ಹಾಕೋದು, ಆ ತರಹ ಅಲ್ಲ. ಪರಮಾತ್ಮನ ಭಾವವನ್ನ ಅರಿತು ಅದಕ್ಕೆ ತಕ್ಕಂತೆ ಅವನ ತತ್ವವನ್ನ ಅರಿತು ಅದಕ್ಕೆ ಮಂತ್ರಗಳ ಅದದೇ ಅರ್ಥವನ್ನ ಕೊಡುತ್ತೆ ಅಲ್ಲಿ. ಆ ರೀತಿ ಮಾಡಿದಾಗ ಅದರಿಂದ ಅವನು ತೃಪ್ತನಾಗ್ತಾನೆ, ಅದರಿಂದ ನಮಗೆ ಅನುಗ್ರಹ. ಇದು ಒಂದು ಲಿಂಕ್, ಒಂದು ಚೈನ್ ತರ. ಅದು ಜುಷು ಎನ್ನುವ ಧಾತುವಿನ ಅರ್ಥ. ಮತ್ತೆ ಅದರಿಂದ ಆ ಒಂದು ಆರಾಧನೆಯಿಂದ ಪರಮಾತ್ಮ ಜುಷು ಅಂದ್ರೆ ತೃಪ್ತನಾಗುತ್ತಾನೆ, ಇಷ್ಟಪಡ್ತಾನೆ. ನಾವು ಮಾಡಿದ ಕೆಲಸವನ್ನ, ನಾವು ಮಾಡಿದ ನಡೆಯನ್ನ ತೃಪ್ತಿ ಪಡ್ತಾನೆ, ಇಷ್ಟಪಡ್ತಾನೆ. ಮತ್ತೆ ಅದರಿಂದ ಅವನನ್ನ ನಾವು ಹೊಂದಬಹುದು, ಪಡಿಬಹುದು ಅನ್ನುವುದು. ಹೀಗೆ ಜುಷು ಎನ್ನುವ ಧಾತುವಿಗೆ ಇಷ್ಟರ್ಥ ಇದೆ. ಅಷ್ಟು ಒಂದಕ್ಕೊಂದಕ್ಕೆ ಸಂಬಂಧವನ್ನ ಕೊಡುತ್ತೆ. ಜುಷು ಅಂದ್ರೆ ಮೊದಲನೆಯದು ಸೇವೆ. ಸೇವೆ ಅಂದ್ರೆ ಆರಾಧನೆ. ಆರಾಧನೆ ಅಂದ್ರೆ ಹೃದ್ಗತವಾದ ಮರ್ಮವನ್ನು ಅರಿತು ಮಾಡುವ ಕ್ರಿಯೆ. ಆದ್ರಿಂದ ಅದು ಸೇವೆಯಾದಾಗ ಪರಮಾತ್ಮನಿಗೆ ಅಥವಾ ಯಾರು ಸೇವೆ ಮಾಡ್ತೀವೋ ಅವರಿಗೆ ತೃಪ್ತಿ ಉಂಟಾಗತ್ತೆ. ಹಾಗೆ ತೃಪ್ತಿ ಉಂಟಾದಾಗ ನಮ್ಮ ಕ್ರಿಯೆಯನ್ನ ಅವರು ಇಷ್ಟಪಡ್ತಾರೆ. ಈಗ ನಾವು ಪರಬ್ರಹ್ಮನನ್ನ ಇಟ್ಕೊಂಡಿರೋದ್ರಿಂದ, ಇಲ್ಲಿ ಮೇಧಾದೇವಿಯನ್ನ ಇಟ್ಕೊಂಡಿರೋದ್ರಿಂದ ಆ ಮೇಧಾದೇವಿ ಇಷ್ಟಪಡ್ತಾಳೆ. ಹಾಗೆ ಇಷ್ಟಪಟ್ಟಾಗ ಮೇಧಾದೇವಿನೇ
ನಮ್ಮನ್ನ ಮೇಧಾದೇವಿಯನ್ನ ನಾವು ಪಡೆಯಬಹುದು, ಬ್ರಹ್ಮವನ್ನು ನಾವು ಪಡೆಯಬಹುದು. ಹೀಗೆ ಜುಷು ಎನ್ನುವ ಧಾತುವಿಗೆ ಇರುವ ಅರ್ಥ, ಆ ಅರ್ಥ ವೈವಿಧ್ಯ ಇದೆ, ಆದರೆ ಆ ವಿವಿಧ ಅರ್ಥ ಒಂದೇ ಚೈನ್ ಒಳಗಡೆ ಇದೆ. ಹೀಗಾಗಿ ಸೇವೆ, ಪ್ರೀತಿ, ಸೇವೆ, ಆರಾಧನೆ, ಪ್ರೀತಿ, ತೃಪ್ತಿ, ಇಷ್ಟಪಡುವ, ಪ್ರೀತಿ ಇಷ್ಟಪಡು ಒಂದೇ ಆಗುತ್ತೆ. ಅದರಿಂದ ಹೊಂದು ಅಥವಾ ಪಡೆ. ಈಗ ಈ ಇಷ್ಟು ಅರ್ಥವನ್ನ, ಜುಷು ಅನ್ನುವ ಧಾತುವಿನ ಇಷ್ಟರ್ಥವನ್ನ ಮನಸ್ಸಿಗೆ ತಂದುಕೊಂಡ್ಮೇಲೆ ಈಗ ನಾವು ಮೇಧಾದೇವಿ ಹತ್ರ ಹೋದಾಗ ಅಲ್ಲಿ ಜುಷಮಾಣ, ಜುಷಮಾಣ ಅಂದ್ರೆ ವರ್ತಮಾನ ಕರ್ಮಣಿ ಕೃದಂತ. ಇದು ಒಂದು ಕ್ರಿಯೆಯ ಮುಂದುವರಿಕೆಯನ್ನ ಹೇಳುತ್ತೆ. ಅಂದ್ರೆ ಇದನ್ನ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತಾರೆ. ಅದು ವಾಕ್ಯ ವರ್ತಮಾನದಲ್ಲಿದ್ರು ಮುಂದುವರಿತಾನೇ ಇದೆ. ಅಂದ್ರೆ ಏನ್ ಅರ್ಥ ಆಯ್ತು? ಯಾವ ಮೇಧಾದೇವಿಯನ್ನ ನಾವು ಜ್ಞಾನ ಪ್ರಾಪ್ತಿಗಾಗಿ ಆರಾಧನೆ ಮಾಡ್ತೇವಿಯೋ ಅವಳು ಜುಷಮಾಣ, ಯಾವಾಗಲೂ ನಮ್ಮ ಮೇಲೆ ಅಥವಾ ನಮ್ಮ ಕ್ರಿಯೆಯನ್ನ ಪ್ರೀತಿಸುವವಳಾಗಿ ಅನ್ನುವ ಅರ್ಥ. ಅದರಿಂದ ಇಲ್ಲಿ ಜುಷಮಾಣ ಅಂದ್ರೆ ಅರ್ಥ ಒಂದೇ, ಅದರ ಸ್ವರೂಪ ಏನು, ಧಾತುವಿನ ಸ್ವರೂಪ ಏನು, ವರ್ತಮಾನ ಕರ್ಮಣಿ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಯಸ್. ಆದ್ರಿಂದ ಅವಳು ನಾವು ಇವತ್ತು ಮಾಡಿದ್ರು, ಇದರಲ್ಲಿ ಕೂಡ ಹೇಳ್ತೀವಿ ನೋಡಿ, ವೆಂಕಟೇಶ ಸ್ತೋತ್ರದಲ್ಲಿ ಬರುವಾಗ ನಾನು ಸಕೃದೇವ ಒಂದು ಬಾರಿ ಮಾಡಿದ್ದನ್ನ ಯಾವಾಗೂ ಮಾಡಿದ್ದು ಅಂತ ತಿಳ್ಕೊಂತ. ಹಾಗೆ ಇಲ್ಲಿ ಮೇಧಾದೇವಿ ನಾವು ಒಂದು ಬಾರಿ ಮಾಡಿದ ಆರಾಧನೆಯಿಂದ ಜುಷಮಾಣ, ನಿರಂತರ ಸಂತೋಷವನ್ನ ಪಡುವವಳಾಗಿ, ನಿರಂತರ ತೃಪ್ತಿಯನ್ನ ಪಡುವವಳಾಗಿ, ನಿರಂತರ ನಮ್ಮ ಸೇವೆಯನ್ನ ಅವಳು ಸೇವೆಯಿಂದ ಸಂತೋಷ ಪಡುವವಳಾಗಿ, ಆಗಾತ್ ಅಂದ್ರೆ ಬರಲಿ. ಅಲ್ಲಿ ಸುಮನಸ್ಯಮಾನ, ವಿಶ್ವಾಚಿ ಎಲ್ಲ ಮೇಧಾದೇವಿ ಎನ್ನುವುದಕ್ಕೆ ಅಡ್ಜೆಕ್ಟಿವ್, ಅವಳಿಗೆ ವಿಶೇಷಣ. ಅಂದ್ರೆ ಅವಳು ಮೇಧಾದೇವಿ ನಮ್ಮ ಮೇಲೆ ಪ್ರೀತಿಯನ್ನ ಹೊಂದಲಿ, ನಮ್ಮ ಮನಸ್ಸಿನೊಡನೆ ತನ್ನ ಮನಸ್ಸನ್ನ ಒಂದಾಗಿಸಿಕೊಳ್ಳಲಿ. ಹೀಗೆ ಅಲ್ಲಿ ಜುಷಮಾಣ ಅನ್ನುವುದರ ಅರ್ಥ. ಇನ್ನು ತ್ವಯಾ ಜುಷ್ಟ, ಜುಷಮಾಣ ಒಂದಿದೆ, ನುದಮಾನ ಒಂದಿದೆ. ದುರುಕ್ತಾನ್, ದುರುಕ್ತ ಅಂದ್ರೆ ನಮ್ಮ ಬಾಯಲ್ಲಿ ಬರುವ ಅಪಶಬ್ದಗಳು, ಆಡಬಾರದ ಮಾತುಗಳು, ಅಥವಾ ಯಾರನ್ನಾದರೂ ನೋಯಿಸುವಂಥದ್ದು, ವಿಷಯಕ್ಕೆ ಸಂಬಂಧ ಪಡದೇ ಇರುವಂಥದ್ದು, ಇದೆಲ್ಲ ದುರುಕ್ತ ಅಂತಾಗುತ್ತೆ. ಯಾವ ಮಾತಾಡಿದರೆ ಅದು ಯಾರನ್ನ ಕುರಿತು ಮುಟ್ಟಬೇಕೋ ಅವರನ್ನ ಮುಟ್ಟಬೇಕು, ಯಾವ ಒಂದು ವಸ್ತು ತತ್ವವನ್ನ ಕಣ್ಮುಂದೆ ಚಿತ್ರೀಕರಿಸಬೇಕೋ ಅದನ್ನ ಮಾಡಬೇಕು. ಹಾಗಿದ್ದಾಗ ಅದು ಸದುಕ್ತ ಆಗುತ್ತೆ. ಹಾಗಲ್ಲದೆ ಇದ್ದಾಗ ಅದು ದುರುಕ್ತ ಅಂತಾಗತ್ತೆ. ಅಂದ್ರೆ ನಾವು ಆಡಿದ ಮಾತು ಯಾವ ವಸ್ತುವನ್ನ ಕುರಿತು ಆಡ್ತಾ ಇದ್ದೇವೆಯೋ ಆ ವಸ್ತುವಿನ ಸ್ವರೂಪವನ್ನು ತೋರಿಸುವಂಥದ್ದಾಗಿರ್ಬೇಕು, ಆ ವಸ್ತುವಿನ ಗುಣಧರ್ಮಗಳ ಪರಿಚಯವನ್ನ ಕೊಡುವಂಥದ್ದಾಗಿರ್ಬೇಕು, ಆ ವಸ್ತುವನ್ನು ಮುಟ್ಟುವಂತೆ ಆಗಿರ್ಬೇಕು, ಆ ವಸ್ತುವನ್ನು ಹೊಂದುವಂತೆ. ಹಾಗಲ್ಲ ಅಂದ್ರೆ ಅದು ದುರುಕ್ತ. ಆದ್ರಿಂದ ದುರುಕ್ತವಾದದ್ದನ್ನ ನುದಮಾನ, ತಳ್ಳಿ ಹಾಕ್ಬಿಡು. ಅಮ್ಮ, ನಾವು ಬೇಕಾದಷ್ಟು ಮಾತಾಡ್ತಾ ಇದ್ದೇವೆ, ನಾವಾಡುವ ಮಾತಿನಲ್ಲಿ ಯಾವುದು ಗ್ರಾಹ್ಯವಾಗಿದೆಯೋ ಅದನ್ನ ಮಾತ್ರ ತಗೋ, ಗ್ರಾಹ್ಯವಲ್ಲದಂತೆ ದುರುಕ್ತವಾದದ್ದೇನೇನಿದೆಯೋ ಅದನ್ನೆಲ್ಲ ತಳ್ಳಿ ಹಾಕ್ಬಿಡು. ಹಾಗೆ ಅಥವಾ ಜುಷಮಾಣ ಅಂದಾಗ ಅದರಿಂದನೂ ನೀನು ಸಂತೋಷ ಪಡು. ಯಾಕೆಂದ್ರೆ ನಾವು ಮಕ್ಕಳಲ್ವಾ, ಆ ರೀತಿಯಲ್ಲೇ. ಅದರಿಂದ ಮಕ್ಕಳಾಡಿದ ತಪ್ಪು ಮಾತು, ತೊದಲು ಮಾತು, ಗೊತ್ತಿಲ್ಲದಾಡಿದ ಇತ್ಯಾದಿ ಎಲ್ಲವನ್ನೂ ಕೂಡ ನೀನು ಅದರಿಂದಲೂ ಕೂಡ ಸಂತೋಷಗೊಳ್ಳಬಳಾಗಿ ಏನು ಮಾಡಬೇಕು, ನೀನು ಜುಷ್ಟ, ಸಂತೋಷಗೊಳ್ಳು. ನೀನು ಹಾಗೆ ನಾವು ಆಡಿದ ಮಾತುಗಳಿಂದ ಸಂತುಷ್ಟಳಾಗಿ. ಇಲ್ಲಿ ಜುಷ್ಟ ಅನ್ನುವುದು ಪಾಸ್ಟ್ ಪಾರ್ಟಿಸಿಪಲ್, ಅಂದ್ರೆ ನಾವು ಮಾಡಿದ ಕೆಲಸದಿಂದ ತೃಪ್ತಳಾಗಿ. ನಾವು ಮಾಡಿದ ಕೆಲಸ ಮಾಡಾಗ ಹೋಗಿದೆ, ನಾವು ಮಾಡಿದ ಕೆಲಸದಿಂದ ಏನು ಪರಿಣಾಮ ನಿನ್ನಲ್ಲಾಗಬೇಕೋ ಅದು ಆಗೋಗಿದೆ, ನಿನ್ನಲ್ಲಾಗಬೇಕಾದ ಪರಿಣಾಮನೂ ಆಗಿದೆ. ಅಂದ್ರೆ ಗೊಂಡವಳಾಗಿ ಅಂತ ಅಲ್ಲಿ ಜುಷ್ಟ ಅನ್ನುವುದಕ್ಕೆ ಅರ್ಥ ಆಗುತ್ತೆ. ಅದರಿಂದೇ ನಾವು ಬೃಹತ್ತಾದ ಒಂದು ತತ್ವವನ್ನ
ಹೇಳುವಂಥವರಾಗೋಣ. ಬೃಹತ್ ವದೇಮ, ಯಾವುದು ಬ್ರಹ್ಮತತ್ವ ಇದೆ ಆ ಬ್ರಹ್ಮತತ್ವದ ಸ್ವರೂಪವನ್ನ ಅರಿತವರಾಗಿ ಆ ಬ್ರಹ್ಮತತ್ವವನ್ನೇ ವದೇಮ, ಮಾತಿಗೆ ನಿಲುಕದ್ದು ಅದು. ಆದರೂ ಮಾತಿಗೆ ನಿಲುಕಿಸಿಕೊಂಡು ಹೇಳೋಣ. ಯಾಕೆ ಹಾಗೆ ಹೇಳಬೇಕು? ಯಾರಿಗೆ ಬ್ರಹ್ಮ ಅಂದ್ರೆ ಏನು ಅಂತ ಗೊತ್ತಿಲ್ವೋ, ಯಾರಿಗೆ ಅದನ್ನ ಹೊಂದಬೇಕು ಅಂತ ಆಸೆ ಇದೆಯೋ ಅವ್ರಿಗೆ ಅದರ ಸ್ವರೂಪ ತಿಳಿಸ್ಬೇಕು ತಾನೆ. ಅದಕ್ಕೋಸ್ಕರ ಬೃಹತ್ ವದೇಮ, ಆ ಬ್ರಹ್ಮತತ್ವವನ್ನ ಹೇಳೋಣ. ಆಗ ಬ್ರಹ್ಮತತ್ವ ಹೇಳಬೇಕಾದ್ರೆ ನಮ್ಮಲ್ಲಿ ಎಂಥ ಕೆಪಾಸಿಟಿ ಇರಬೇಕು? ಸುವೀರಾಹ, ವೀರ ಅನ್ನುವುದಕ್ಕೆ ತುಂಬಾ ಒಂದು ಗಂಭೀರವಾದ ಅರ್ಥ ಇದೆ. ವೀರ ಅಂದ್ರೆ ಪವರ್ಫುಲ್ ಅನ್ನುವಂಥ ಒಂದು ಅರ್ಥ ಅಲ್ಲ, ಅಥವಾ ಸಾಮರ್ಥ್ಯ ಉಳ್ಳವನು ಅನ್ನುವ ಅರ್ಥ ಅಲ್ಲ. ಯಾರು ಕೆಚ್ಚೆದೆಯವನು ಅನ್ನುವ ಅರ್ಥ ಆಗುತ್ತೆ. ಕೆಚ್ಚೆದೆ ಅಂದ್ರೆ ಈ ಪ್ರಪಂಚದಲ್ಲಿ ಬಂದು ಹೋಗುವ ಬಾಧೆಯಿಂದ ನಾವು ನಲುಗಿ ಏನ್ ಹೇಳ್ತೇವೆ, ಅಮ್ಮ ನನ್ನ ಕೈನಲ್ಲಿ ಆಗಲ್ಲ, ಸಾಕು ಸಾಕು ಇದನ್ನೆಲ್ಲ ತಗೊಂಡ್ಬಿಡು ಅಂತ ಹೇಳುವಾಗ ನಾವು ಹೇಡಿಗಳೇ. ಯಾಕೆಂದ್ರೆ ಈ ಪ್ರಪಂಚದ ಸುಖ ದುಃಖಗಳು, ಮಾನಾಪಮಾನಗಳು, ದ್ವಂದ್ವಗಳು, ಅವುಗಳಿಂದ ಉಂಟಾಗುವ ಬಾಧೆಯ ಭಯ. ಆದರೆ ವೀರನಾದವನು ಏನ್ ಕೊಡ್ತೀಯೋ ಕೊಡು, ಏನ್ ಮಾಡ್ತೀಯೋ ಮಾಡು. ಈಗ ನಾವು ಇವರು ಮುಕುಂದ ಮಾಲೆಯಲ್ಲಿ ಆಳ್ವಾರ್ ಏನ್ ಹೇಳ್ತಾರೆ? ನಾಸ್ಥಾ ಧರ್ಮೇ ನ ವಸು ನಿಚಯೇ ನೈವ ಕಾಮೋಪಭೋಗೆ ಯದ್ಯದ್ ಭಗ್ಯಂ ಭವತು. ನಂಗೇನು ಭಯ ಇಲ್ಲ, ಆದ್ರೆ ಭಕ್ತಿ ಒಂದು ಮಾತ್ರ, ಜನ್ಮ ಜನ್ಮ ಕೊಡು, ನಿನ್ನ ಭಕ್ತಿಯನ್ನ ಮಾತ್ರ ಅಳಿಸ್ಬೇಡ. ಅಂದ್ರೆ ಭಕ್ತಿಯೊಡಗೂಡಿದ್ರೆ ಇದು ಯಾವುದು ನಮ್ಮನ್ನ ಅಲುಗಾಡ್ಸಲ್ಲ ಅನ್ನುವಂಥ ಒಂದು ಕೆಚ್ಚೆದೆ ಇದೆಯಲ್ಲ, ಅದನ್ನೇ ಚೈತನ್ಯ ಮಹಾಪ್ರಭುಗಳು ಹೇಳುವಾಗ ನ ಧನಂ ನ ಸುಖ್, ಯಾವುದು ನನಗೆ ಬೇಡ, ಏನು ಜನ್ಮ ಜನ್ಮನಿ ಅಹೈತುಕಿ ಭಕ್ತಿ, ಹೇ ಅಹೈತುಕವಾದ ನಿನ್ನನ್ನ ಈ ಕಾರಣಕ್ಕೆ ನಾ ಪ್ರೀತಿಸ್ತೀನಿ ಅಂತ ಬೇಡ, ಅಹೈತುಕವಾದ ಭಕ್ತಿ ನಿನ್ನೊಳಗೆ ಕೊಡು ಅಂತ ಕೊಡು ಅಂತ ಕೇಳ್ತಾರಲ್ಲ, ಎಷ್ಟು ಜನ್ಮ ಬೇಕಾರ್ ಕೊಡು. ಆ ರೀತಿಯವರನ್ನ ವೀರ ಅಂತ ಕರೀತಾರೆ ಅಂತ ಛಾಂದೋಗ್ಯ ಉಪನಿಷತ್ತು ವಿವರಿಸುತ್ತೆ, ಮತ್ತೆ ಕೆಲವು ಜಾಗದಲ್ಲಿ ಹೇಳುತ್ತೆ. ಆದ್ರಿಂದ ಇಲ್ಲಿ ನಾವು ಸುವೀರರಾಗಬೇಕಾದ್ರೆ ನಿನ್ನ ಒಂದು ಜುಷ್ಟ ಅಂದ್ರೆ ನಾವು ಮಾಡಿದ ಮಾತುಗಳಿಂದ ಸೇವೆ ಅಂತ ಅದನ್ನ ಸ್ವೀಕರಿಸಿ ಅದರಲ್ಲಿರುವ ಲೋಪದೋಷಗಳನ್ನ ಪಕ್ಕಕ್ಕಿಟ್ಟು ನೀನು ತೃಪ್ತಳಾಗಿ, ಇಲ್ಲಿ ತೃಪ್ತಳಾಗಿ ಎಂದಾಗ ಪಾಸ್ಟ್ ಆಯ್ತು. ಆದ್ರಿಂದ ಅಲ್ಲಿ ಜುಷ್ಟ ಅಂದ್ರೆ ಮಾಡಿದ ಕ್ರಿಯೆಯ ಫಲವನ್ನ ಹೊಂದಿ ಅಂತ ಅರ್ಥ ಆಗುತ್ತೆ. ಇನ್ನು ಮತ್ತೆ ಮುಂದಿನ ತ್ವಯಾ ಜುಷ್ಟ ಋಷಿರ್ಭವತಿ, ಅಲ್ಲಿ ಜುಷ್ಟ ಅಂತ ಇದೆಯಲ್ಲ ಅದು ಮೇಧಾದೇವಿಗೆ ಅನ್ವಯ ಆಗೋದ್ರಿಂದ ಜುಷ್ಟ ಅಂತ ದೀರ್ಘ ಇದೆ. ಇಲ್ಲಿ ತ್ವಯಾ ಜುಷ್ಟ ಋಷಿರ್ಭವತಿ ಅನ್ನುವಾಗ ಯಾರು ಸೇವೆಯನ್ನ ಮಾಡಿ ನಿನ್ನನ್ನ ಸಂತೋಷಗೊಳಿಸಿದ್ದಾನೋ ಅನ್ನುವಾಗ ಇಲ್ಲಿ ಜುಷ್ಟ ಎನ್ನುವುದು ಋಷಿ, ಯಾರು ಸೇವೆ ಮಾಡ್ತಾ ಇದ್ದಾನಲ್ಲ, ಯಾತಕ್ಕೆ? ಜ್ಞಾನವನ್ನ ಪಡೆಯೋದಕ್ಕೆ, ಋಷಿಯಾಗೋದಕ್ಕೆ ಅವನು. ಆದ್ರಿಂದ ಅವನು ಅಂತ ಅರ್ಥ ಬರೋದ್ರಿಂದ ಜುಷ್ಟಃ ನಲ್ಲಿ ವಿಸರ್ಗ ಹೋಗಿದೆ, ರೂ ಮುಂದೆ ಇರೋದ್ರಿಂದ. ಆದ್ರಿಂದ ಇಲ್ಲಿ ಜುಷ್ಟಃ ಅನ್ನುವುದು ಯಾರು ಸೇವೆ ಮಾಡಿದ್ದಾನೆ ಆ ಕರ್ತೃವಿಗೆ ಸೇರುತ್ತೆ. ಇನ್ನು ಮುಂದೆ ತ್ವಯಾ ಜುಷ್ಟಶ್ಚಿತ್ರಂ ಇಂದತೆ ವಸು, ಅಲ್ಲೂ ಅಷ್ಟೇ, ಯಾರು ಆ ಮೇಧಾದೇವಿಯನ್ನ ತನ್ನ ಒಂದು ಸೇವೆಯಿಂದ, ತನ್ನ ಒಂದು ಜ್ಞಾನದಿಂದ ತಾನು ಆರಾಧಿಸಿ ಆಕೆಯನ್ನ ತೃಪ್ತಿಪಡಿಸಿದನೋ ಅವನಿಂದ ತೃಪ್ತಳಾದಂಥ ನೀನು ಅನ್ನುವ ಅರ್ಥ ತ್ವಯಾ ಜುಷ್ಟ ಅನ್ನುವಾಗ. ಹೀಗೆ ಇನ್ನು ಜುಷಸ್ವ ಅಂತ ಇದೆ. ಜುಷಸ್ವ ಅಂದ್ರೆ ಅದು ವರ್ಬ್ ಅಂದ್ರೆ ಕ್ರಿಯೆ. ಅವರನ್ನು ನೀನು ಸಂತೋಷಗೊಳಿಸಮ್ಮ, ಅವರ ಬಳಿಗೆ ಸಂತೋಷದಿಂದ ನೀನು ಹೋಗಮ್ಮ, ಅವರಿಗೆ ನೀನು ಸಂತೋಷವನ್ನು ಕೊಡು, ತೃಪ್ತಿಯನ್ನ ಕೊಡು ಅನ್ನುವುದಾಗಿ. ನೀನು ಇವ್ರೇನೇನೋ ಕೇಳಿದಾರಲ್ಲ ಅದನ್ನೆಲ್ಲ ಕೊಟ್ಟು, ಅಂದ್ರೆ ಜ್ಞಾನವನ್ನು ಕೊಟ್ಟು, ದ್ರವಿಣವನ್ನು ಕೊಟ್ಟು, ಜ್ಞಾನವನ್ನು ಕೊಟ್ಟು, ಈ ಎಲ್ಲವನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸು. ಜುಷಸ್ವ ಅಂದ್ರೆ ತೃಪ್ತಿಪಡಿಸು, ಸಂತೋಷಗೊಳಿಸು. ಹೀಗೆ ಜುಷು ಧಾತುವಿನ ಜುಷಸ್ವ ಎನ್ನುವುದು ಕ್ರಿಯಾಪದ, ವರ್ಬ್ ಫಾರಮು.
ಜುಷ್ಟ ಎನ್ನುವುದು ಪಾಸ್ಟ್ ಪಾರ್ಟಿಸಿಪಲ್ ಫಾರಮು, ಭೂತ ಕರ್ಮಣಿ ಕೃದಂತ. ಜುಷಮಾಣ ಎನ್ನುವುದು ವರ್ತಮಾನ ಪ್ರೆಸೆಂಟ್ ಕಂಟಿನ್ಯೂಸ್ ಅದು. ಹಾಗೆ ಜುಷ್ಟ ಅನ್ನುವುದು ಇದನ್ನ ಅಡ್ಜೆಕ್ಟಿವ್ ಆಗಿ ಇರೋದ್ರಿಂದ ಯಾರಿಗೆ ನಾವು ಅಡ್ಜೆಕ್ಟಿವ್ ಅಂದ್ರೆ ವಿಶೇಷಣ ಮಾಡ್ತೇವಿಯೋ, ದೇವಿ ಮೇಧಾದೇವಿಗೆ ವಿಶೇಷಣ ಮಾಡಿದಾಗ ಜುಷ್ಟ ಅಂತ ಸ್ತ್ರೀ ಆಗುತ್ತೆ, ಋಷಿಗೆ ವಿಶೇಷಣ ಮಾಡಿದ್ರೆ ಜುಷ್ಟ ಅಂತ ಆಗುತ್ತೆ. ಇದಕ್ಕೆ ಸಂಸ್ಕೃತದಲ್ಲಿ ವಿಶೇಷ್ಯ ನಿಘ್ನ ಲಿಂಗ ಅಂತ ಕರೀತಾರೆ. ಅಂದ್ರೆ ವಿಶೇಷ್ಯ ಯಾರನ್ನ ಹೇಳ್ತಿದ್ದೇವಿಯೋ ಅವ್ರದ್ದು ಲಿಂಗ ವಚನ ವಿಭಕ್ತಿಗೆ ಅನುಗುಣವಾಗಿ ಇದು ಲಿಂಗ ವಚನ ವಿಭಕ್ತಿ ಬದಲಾಗುತ್ತೆ, ಅದನ್ನ ವಿಶೇಷ್ಯ ನಿಘ್ನ ಅಂತಾರೆ. ಹಾಗೆ ಜುಷ್ಟ, ಜುಷ್ಟ, ಜುಷಮಾಣ ಈ ರೂಪಗಳು ಆ ಮೇಧ ಸೂಕ್ತದಲ್ಲಿ ಇದೆ. ಇದು ಸ್ಪಷ್ಟ ಆಗಿದ್ಯಾ? ಸ್ವಲ್ಪ ಫಾಸ್ಟ್ ಆಯ್ತಾ? ಅದೇ ರೀತಿಯಲ್ಲಿ ನಾವು ತತಃ ತೇನ ಜುಷ್ಟ ಅಮೃತತ್ವಮೇತಿ ಅನ್ನುವುದನ್ನ ಆ ಮಂತ್ರದಲ್ಲಿ ನೋಡಿದ್ವಿ. ಅಂದ್ರೆ ಯಾವಾಗ ಈ ಭೇದ ಇಟ್ಕೊಂಡಿದ್ದಾನೆ ಆಗ ಅವನೇನಾಗ್ತಾನೆ, ಕುತಃ ಜಾತಃ ಅಂದ್ರೆ ಆ ಭೇದ ಕಾರಣದಿಂದ ಮತ್ತೆ ಮತ್ತೆ ಬರ್ತಾ ಇರ್ತಾನೆ. ಈಗ ಯಾವಾಗ ಅವನು ಭೇದವನ್ನ ಅಳಿಸಿಕೊಳ್ತಾನೆ ಅಥವಾ ಭೇದವನ್ನ ಅಳಿಸಿಕೊಳ್ಳೋಕೆ ಅವನಿಗಾಗಲ್ಲ, ಆ ಪರಮಾತ್ಮನೇ ಸಾಕಪ್ಪ ಇವನು ಬಂದು ಬಂದು ಹೋಗಿದ್ದು ಇವನಿಗೆ ಮುಕ್ತಿ ಕೊಡೋಣ ಅನ್ಕೊಂಡ್ಬಿಡ್ತಾನೆ, ಆಗ ಅವನಿಗೆ ಅಮೃತತ್ವ ದೊರಕುತ್ತೆ ಅನ್ನುವುದನ್ನ 6ನೆಯ ಮಂತ್ರದಲ್ಲಿ ನೋಡಿದ್ವಿ. ಈಗ 7ನೆಯ ಮಂತ್ರದಲ್ಲಿ ನಾವು ಏನು ನೋಡ್ತಾ ಇದ್ದೇವೆ, ತೇನ ಜುಷ್ಟ ಅಮೃತತ್ವಮೇತಿ ಅನ್ನುವಾಗ ಆ ಅಮೃತತ್ವದ ಸ್ವರೂಪಕ್ಕೆ ತೇನ ಅಂದ್ರೆ ಯಾರು, ತೇನ ಜುಷ್ಟ ಅಂದಿದಾರಲ್ಲ, ತೇನ ಅಂದ್ರೆ ಯಾರು ಅದನ್ನ ಈ ಮಂತ್ರ ಹೇಳ್ತಾ ಇದೆ. ಉದ್ಗೀತಂ ಏತತ್ ಪರಮಂ ತು ಬ್ರಹ್ಮ ತಸ್ಮಿನ್ ತ್ರಯಂ ಸುಪ್ರತಿಷ್ಠಾ ಅಕ್ಷರಂ ಚ. ಇದು ಶ್ವೇತಾಶ್ವತರಕ್ಕೆ ಬಂದಿದೀವಿ ಮೇಧ ಸೂಕ್ತ ಬಿಟ್ಟು. ಅತ್ರ ಅಂತರಂ ಬ್ರಹ್ಮವಿದ ವಿದಿತ್ವ ಲೀನಾ ಬ್ರಹ್ಮಣಿ ತತ್ಪರ ಯೋನಿ ಮುಕ್ತಾಹ. ಇದು ಮಂತ್ರ. ಇಲ್ಲಿ ಉದ್ಗೀತಂ ಏತತ್ ಪರಮಂ ತು ಬ್ರಹ್ಮ. ಈಗ ತೇನ ಅಂದಾಗ ತೇನ ಜುಷ್ಟ ಅಂದ್ರೆ ಅವನು ಯಾರು ಈಗ ಹೇಳ್ತಿದ್ದಾರೆ. ತು ತೇನ ಅನ್ನುವಾಗ ತು ಆದರೆ, ಆದರೆ ಅಂದ್ರೆ ಏನು, ಅವನು ಯಾರು, ಏತತ್ ತೇನ ಅನ್ನುವಾಗ ಏತತ್ ಇದು ಪರಮಂ ಬ್ರಹ್ಮ, ಅದೇ ಪರಮ ಬ್ರಹ್ಮ. ಯಾವುದು ಸಂತೋಷಗೊಂಡರೆ ನಾವು ಅಮೃತತ್ವವನ್ನ ಹೊಂದಬಹುದು, ಅದು ಯಾವುದಪ್ಪ ಅಂದ್ರೆ ಏತತ್ ಪರಮಂ ಬ್ರಹ್ಮ, ಅದು ಪರಮ ಬ್ರಹ್ಮ. ಅದು ಹೆಂಗ್ ಗೊತ್ತು, ಅದು ಪರಮ ಬ್ರಹ್ಮ ಅನ್ನೋದಕ್ಕೆ ಏನ್ ಆಧಾರ ಅಂದ್ರೆ ಉದ್ಗೀತಂ. ಯಾರು ಅದನ್ನ ಕಂಡಿದ್ದಾರೆ, ಅನುಭವಿಸಿದ್ದಾರೆ, ಅವರು ಅದನ್ನ ಬೇಕಾದ ಹಾಗೆ, ಉತ್ತಂದ್ರೆ ತುಂಬವಾಗಿ ಗೀತಂ ಹೇಳಿದ್ದಾರೆ. ಈಗ ನಾವು ಸಂಹಿತೆಯ ಅಂದ್ರೆ ವೇದದ ಸಂಹಿತಾ ಭಾಗದಲ್ಲೇ ಪುರುಷ ಸೂಕ್ತದಲ್ಲಿ ನೋಡುವಾಗ ವೇದಾಹಮೇತಂ ಅಂತ ನೋಡ್ತೇವೆ. ಅಂದ್ರೆ ಅವನು ಹೇಗಿದ್ದಾನೆ, ಪುರುಷಂ ಮಹಾಂತಂ ಆದಿತ್ಯ ವರ್ಣಂ ಹೇಗಿದ್ದಾನೆ ಅನ್ನುವುದನ್ನ ಹೇಳ್ತಾ ಇದ್ದಾರೆ. ತಮಸಸ್ತು ಪಾರೆ, ಎಲ್ಲಿದ್ದಾನೆ, ತಮಸಸ್ತು ಪಾರೆ. ಅವನು ಮತ್ತೆ ಹೇಗಿದ್ದಾನೆ, ಹೇಗ್ ತಿಳ್ಕೊಂಡೆ ನೀನು, ಸರ್ವಾಣಿ ಭೂತಾನಿ ವಿಚಿತ್ಯಧಿ, ಎಲ್ಲ ಜೀವಗಳನ್ನು ಹುಡುಕಿ 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 ಇಲ್ಲಿದಾನ ಇದ ಅಂತ ಹಾಗೆ ಹುಡುಕಿ ತಿಳ್ಕೊಂಡೆ, ಆ ರೀತಿಯಾಗಿ ಇದೆಯಲ್ವಾ. ಆದ್ರಿಂದ ಹಾಗೆ ಒಬ್ಬ ಋಷಿ ಹೇಳಿದ್ದಾನೆ. ಇನ್ನು ಉಪನಿಷತ್ತುಗಳಲ್ಲಿ ಅನ್ಯದೇವ ತತ್ ವಿದಿತಾತ್, ತತ್ ವಿದಿತಾತ್ ಅನ್ಯತ್, ಜ್ಞಾನೇಂದ್ರಿಯಗಳಿಂದ ನಾವು ಏನೇನನ್ನ ತಿಳ್ಕೊಂಡಿದ್ದೇವೆಯೋ ಅದಕ್ಕಿಂತ ಬೇರೆ. ಅವಿದಿತಾತ್ ಯಾವುದು ಜ್ಞಾನೇಂದ್ರಿಯಗಳು ಗ್ರಹಿಸಲ್ವೋ, ಚಿತ್ತ ಮನಸ್ಸು ಬುದ್ಧಿಗಳಿಗೂ ಅರ್ಥ ಆಗಲ್ವೋ ಅದಕ್ಕಿಂತ. ಹಾಗೆ ತದೇವ ಬ್ರಹ್ಮ ತ್ವಂ ವಿದ್ಧಿ ನ ಇತರತ್, ಇದಲ್ಲ. ಅಥವಾ ನೇದಂ ಯದಿದಂ ಉಪಾಸತೆ,
ಯಾವುದರ ಉಪಾಸನೆಯನ್ನ ನೀನು ಮಾಡ್ತಾ ಇದೀಯೋ, ಯಾವುದನ್ನ ನೀನು ಹೊಂದಬೇಕಂತ ಹಂಬಲಿಸ್ತಿದೀಯೋ, ಇದಲ್ಲಪ್ಪ ಅದು ಅನ್ನುವುದಾಗಿ ಬ್ರಹ್ಮದ ಸ್ವರೂಪವನ್ನ ಉಪನಿಷತ್ ಹೇಳುತ್ತೆ. ಕಠ ಉಪನಿಷತ್ ಹೇಳುವಾಗ ಅಶಬ್ದಂ, ಯಾವುದು ಶಬ್ದವೇ ಇಲ್ಲದ್ದೋ, ಶಬ್ದಗಳಿಗೆ ನಿಲುಕದ್ದೋ. ಅಲ್ಲಿ ಹೇಳಿ ಮೇಧಾನಲ್ಲಿ ದುರುಕ್ತ ಅಂದ್ವಲ್ಲ, ದುರುಕ್ತಾನೂ ಅಲ್ಲ ಸದುಕ್ತಾನೂ ಅಲ್ಲ, ಶಬ್ದನೇ ಅಲ್ಲ, ಶಬ್ದಕ್ಕೆ ಅದು ನಿಲುಕೋದೇ ಇಲ್ಲ. ಅಶಬ್ದಂ, ಅಸ್ಪರ್ಶ ಮುಟ್ಟಕ್ಕಾಗತ್ತಾ? ಇಲ್ಲ. ಹಾಗೆ ರೂಪ ಇದೆಯಾ ನೋಡಕ್ಕಾಗತ್ತಾ? ಅರೂಪಂ. ಮಹತಃ ಪರಂ, ಹೀಗೆ ಧ್ರುವಂ ನಿಚಾಯ್ಯ ಅತಿ ಮೃತ್ಯುಮೇತಿ ಅಂತ ಅಲ್ಲೂ ಕೂಡ ಹೇಳಿದ್ದಾರೆ. ಅದನ್ನ ನಾವು ತಿಳ್ಕೊಂಡಾಗ, ಅದನ್ನ ನಾವು ಪಡೆದುಕೊಂಡಾಗ, ಬೆದಕಿ 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 ಒಳಗೆ ಸಾಗುತ್ತಾ ಹೋದಾಗ, ಅದನ್ನ ತಿಳ್ಕೊಂಡಾಗ ಅಮೃತತ್ವವನ್ನ ಹೊಂದುತ್ತಾನೆ. ಹೀಗೆ ಒಂದೆರಡಲ್ಲ, ಅನುಭವಿಗಳ ರಾಶಿ ಇದ್ದಾರೆ. ಅನುಭವಿಗಳು ರಾಶಿಯಾಗಿ ಅದನ್ನೇ ತಿಳ್ಕೊಂಡಿದ್ದಾರೆ. ಅದನ್ನ ತಿಳ್ಕೊಂಡಿರೋದನ್ನ ಬೇರೆ ಬೇರೆ ಶಬ್ದಗಳಿಂದ ಹೇಳಿದ್ದಾರೆ. ಶ್ರೀರಾಮಕೃಷ್ಣರು ಎಷ್ಟು ಸುಂದರವಾದ ಇದನ್ನ ಉದಾಹರಣೆಯನ್ನ ಕೊಡ್ತಾರೆ ಅಂದ್ರೆ, ಮನೆ ಮಾಳಿಗೆ ಮೇಲೆ ನೀರು ಮಳೆ ನೀರು ಸಂಗ್ರಹ ಆಗ್ಬಿಟ್ರೆ ಏನಾಗುತ್ತೆ? ನೀರು ಸೋರೋದಕ್ಕಾಗತ್ತೆ. ಅದಕ್ಕೋಸ್ಕರ ಒಳಗಡೆ ನೀರು ಇಳಿಯುವಂತೆ ಆಗತ್ತೆ, ಸೀಪೇಜ್ ಆಗತ್ತೆ. ಅದಕ್ಕೆ ಅದು ಹಾಗಾಗದೆ ಇರೋಕ್ಕೋಸ್ಕರ ಏನ್ ಮಾಡ್ತಾರೆ? ಮನೆಗಳಿಗೆ ಕೊಳವೆಯನ್ನ ಕೊಡ್ತಾರೆ. ಈಗಿನ ಕಾಲದಲ್ಲಿ ಒಂದೇ ತರ. ಒಂದು ಕಾಲದಲ್ಲಿ ಚಿತ್ರವಾದ ಮುಖಗಳ ಕೊಳವೆಗಳನ್ನ, ಅಂದ್ರೆ ಮುಖ ಇಟ್ಟಿರ್ತಾ ಇದ್ರು. ಅಂದ್ರೆ ಸಿಂಹದ ಮುಖ, ಹುಲಿಯ ಮುಖ, ಯಾವುದೋ ಪ್ರಾಣಿ, ಏನೇನೋ ತರಹದ್ದು. ಆದ್ರೆ ಯಾವ ಮುಖ ಇಟ್ಟಿದ್ರೂ ಆ ಮುಖದಿಂದ ಬಂದಿದ್ದು ನೀರೇ ತಾನೆ. ಅದು ಏನು ಮಾಳಿಗೆಯ ಮೇಲೆ ಸೇರಿರುವ, ಸಂಗ್ರಹ ಆಗಿರುವ. ಆ ರೀತಿಯಲ್ಲಿ ಹೇಳಿದವರು ಅನುಭವಿಗಳು ನೂರಾರು ಜನ, ಸಾವಿರಾರು ಜನ, ಎಷ್ಟೋ ಜನ. ಆದ್ರಿಂದಲೇ ಎಂದರೋ ಮಹಾನುಭಾವಲು ಪಟ್ಟಿ, ಎಂದರೋ ಮಹಾನುಭಾವಲುನಲ್ಲಿ ತ್ಯಾಗರಾಜರು ಎಷ್ಟು ದೊಡ್ಡ ಪಟ್ಟಿ ಕೊಡ್ತಾರೆ. ಮತ್ತೆ ಯಾರ್ಯಾರು ಹೇಗೆ ಪರಮಾತ್ಮನನ್ನ ಪಡೆದರು ಅನ್ನೋದನ್ನ ಹೇಳಿದ್ದಾರೆ. ಪ್ರಾಣಾಯಾಮಾದಿಗಳ ಸಾಧನೆಯಿಂದ ಭಕ್ತಿಯ ಅದನ್ನೆಲ್ಲ ಒಂದೊಂದು ನುಡಿಗಳ ಒಳಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅಂದ್ರೆ ಅವರನ್ನ ಪಟ್ಟಿ ಮಾಡಿ ಹೇಳಿದಾಗ್ಲೂ ಕೂಡ ಎಷ್ಟು ರಾಶಿ, ಇವರೇ ಇಷ್ಟೇ ಅಂತ ಸಂಗ್ರಹ ಮಾಡಕ್ಕಾಗಲ್ಲ. ಹಾಗೆ ಪಡೆದವರೆಲ್ಲ ಇದಾರಲ್ಲ, ಅವರೆಲ್ಲರೂ ಕೂಡ ನಾನು ಬ್ರಹ್ಮನನ್ನ ಕಂಡಿದ್ದೇನೆ, ಇದು ಹೀಗಿದೆ ಅನ್ನುವುದಾಗಿ ಕಂಡವರು ಕೊಟ್ಟ ರೂಪಗಳಿದೆಯಲ್ಲ. ಆದ್ರಿಂದ ಇಲ್ಲಿ ತು ಪರಮಂ ಬ್ರಹ್ಮ, ಅದು ಪರಮ ಬ್ರಹ್ಮ. ಯಾವುದು? ತೇನ ಅನ್ನೋದು. ಆ ಪರಬ್ರಹ್ಮ ಹೇಗಿದೆ ಅನ್ನುವುದಕ್ಕೆ ಉದ್ಗೀತಂ, ಯಾರ್ಯಾರು ಅನುಭವಿಸಿದಾರೋ ಅನುಭವಿಸಿದವರೆಲ್ಲರೂ ಬೇಕಾದ ರೀತಿಯಲ್ಲಿ ಹೇಳಿದ್ದಾರೆ. ಒಂದೆರಡು ರೀತಿಯಲ್ಲ, ಒಂದೆರಡು ಉಪನಿಷತ್ತುಗಳಲ್ಲ, ಒಂದೆರಡು ಈ ಕೃತಿಗಳು, ದಾಸರುಗಳು ಅನುಭವಿಸಿ ಕೃತಿಗಳಲ್ಲಿ ಎಷ್ಟು ಕಡೆಯಲ್ಲಿ ವಿವಿಧವಾದ ರೀತಿಯಲ್ಲಿ ಹೇಳಿದಾರಲ್ಲ. ಹಾಗೆ ಆ ಎಲ್ಲವೂ ಅದನ್ನ ನಾವು ಉದ್ಗೀತಂ ಅಂದಾಗ, ಉತ್ ಅಂದ್ರೆ ತುಂಬಾಗಿ ಅಂತ, ಎತ್ತರವಾಗಿ ದೊಡ್ಡದಾಗಿ ಅದನ್ನ ಗೀತಂ ಹೇಳಿದ್ದಾರೆ. ಯಾವುದು ದೊಡ್ಡದೋ, ಯಾವುದರ ದೊಡ್ಡದಕ್ಕೆ ನೀರಿದ್ದು ಇನ್ನು ಒಂದು ಗೆರೆನೂ ಇಲ್ಲವೋ ಅದು ಕೂಡ ಉತ್. ಆ ಬ್ರಹ್ಮ ಎಂಬುದು ಆ ದೊಡ್ಡದಾದದ್ದು. ಅದನ್ನ ಅನುಭವಿಗಳು ಹೇಳಿದ್ದಾರೆ. ಆದ್ರಿಂದ ಅನುಭವಿಗಳ ಮುಖ ಬೇರೆ, ಶ್ರೀರಾಮಕೃಷ್ಣರು ಕೊಟ್ಟ ದೃಷ್ಟಾಂತದಂತೆ. ಆದರೆ ಬರ್ತಿರುವ ಅಮೃತ ಧಾರೆ ಏನು? ಒಂದೇ, ಅದು ಪರಮ ಬ್ರಹ್ಮವನ್ನ ನಾನು ಕಂಡಿದ್ದೇನೆ. ಯಾರು ಹೇಳಿದ್ರು ಹೇಗೆ ಹೇಳ್ಬೇಕು? ಶ್ರೀರಾಮಕೃಷ್ಣರು ಹೇಳುವಂತೆ ಒಬ್ರು ಪಾನಿ ಅಂತಾರೆ, ಒಬ್ರು ಜೋಲ್ ಅಂತಾರೆ, ಒಬ್ರು ಜಲಂ ಅಂತಾರೆ, ಒಬ್ರು ತಣ್ಣಿ ಅಂತಾರೆ. ಹೀಗೆ ಬೇರೆ ನೀಳ್ಳು ಅಂತ ಇನ್ನೊಬ್ಬರು ಅಂತಾರೆ. ಏನೇ ಹೇಳಿದ್ರು ಶಬ್ದಗಳು ಬೇರೆ, ಆದರೆ ತತ್ವ ಏನಿದೆ ಅದೇ ಅನ್ನುವುದನ್ನ ಇಲ್ಲಿ ತು ಪರಮಂ ಬ್ರಹ್ಮ, ತು ಏತತ್ ಪರಮಂ ಬ್ರಹ್ಮ, ಅದು ಪರಮಂ ಬ್ರಹ್ಮ ಅನ್ನೋಕೆ ಏನ್ ಆಧಾರ? ಉದ್ಗೀತಂ, ಅನುಭವಿಗಳು ಕಂಡಿದ್ದಾರೆ, ಅದನ್ನ ನಾನಾ ರೂಪಗಳಲ್ಲಿ ಹೇಳಿದ್ದಾರೆ. ಮತ್ತೆ ರಾಶಿ ರಾಶಿ ಉಪನಿಷತ್ತುಗಳ ಅನುಭವಗಳ ವಾಣಿಗಳ ಮೂಲಕ ಹೇಳಿದ್ದಾರೆ. ಎಷ್ಟೇ ಹೇಳಿದ್ರು ಅದು ಒಂದೇ, ಅದು ಪರಮಂ ಬ್ರಹ್ಮ. ಆ ಪರಮಂ ಬ್ರಹ್ಮಕ್ಕೆ ಇರುವ ರೂಪ ಏನಪ್ಪಾ ಅಂದ್ರೆ ಸತ್ ಚಿತ್ ಆನಂದ. ಅದು ಕೂಡ ಒಂದು ನೆಲೆವರೆಗಷ್ಟೇ, ಅದನ್ನ ಮೀರಿ ಬಿಟ್ರೆ ಅದು ಇಲ್ಲ. ಯಾವುದು? ಸತ್ ಚಿತ್ ಆನಂದ ಎನ್ನುವ ನೆಲೆನೂ ಇಲ್ಲ.
ಅಂಥ ಒಂದು ನೆಲೆ. ಈಗ ನಾವು ಸುವೀರ ಅನ್ನುವುದನ್ನ ನೋಡಿದ್ವಲ್ಲ ಮೇಧ ಸೂಕ್ತದಲ್ಲಿ, ಸುವೀರರು ಅಂದ್ರೆ ಹಾಗಿರ್ತಾರೆ. ಅವರಿಗೆ ಎಲ್ಲಾ ನೆಲೆಯೂ ಮೀರಿದ ನೆಲೆ. ಅಂದ್ರೆ ಈಗ ನಾವು ಋಷಭ ಭಾಗವತ ಓದುವಾಗ ಋಷಭನನ್ನ ನೋಡಿದ್ವಿ. ಋಷಭ ರಾಜನಾಗಿದ್ದ, ಮತ್ತೆ ಇಂದ್ರನ ಮಗಳನ್ನೇ, ಇಂದ್ರ ಮಳೆ ಕೊಡಲ್ಲ ಅಂದ್ರೆ, ಇಂದ್ರ ಮಳೆ ಕೊಡದಿದ್ರೆ ನಾನು ಮಳೆಯನ್ನ ಸೃಷ್ಟಿ ಮಾಡ್ತೀನಿ ಅನ್ನುವಂಥ ಚೈತನ್ಯ ಹೊಂದಿದಂಥ ಮಹಾ ಬ್ರಹ್ಮಜ್ಞಾನಿಯಾಗಿದ್ದ, ತಪಸ್ವಿಯಾಗಿದ್ದ, ಯೋಗಿಯಾಗಿದ್ದ, ಸಿದ್ಧನಾಗಿದ್ದ, ಜೊತೆಯಲ್ಲಿ ರಾಜನೂ ಆಗಿದ್ದ. ಅಷ್ಟೆಲ್ಲ ಇದ್ದು ಪ್ರಜೆಗಳಿಗೆ ಧರ್ಮಬೋಧೆಯನ್ನ ಮಾಡ್ದ. ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಅನ್ನುವ ಸದಾಚಾರ ಸನ್ನಡತೆ, ಅಂದ್ರೆ ಬಾಹ್ಯ ಈ ಹೊರ ಪ್ರಪಂಚದ ಬದುಕಿಗೂ ಆದರ್ಶನಾಗಿ ನಿಂತ, ಯಾಗಯಜ್ಞಾದಿಗಳಿಗೆ ಆದರ್ಶನಾದ. ಯಾಗಯಜ್ಞಾದಿಗಳು ನಡೀತಿರುವ ಜಾಗದಲ್ಲಿ ಧರ್ಮ ತತ್ವ ವಿಶ್ಲೇಷಣೆಯನ್ನ, ವಿಮರ್ಶೆಯನ್ನ, ತತ್ವ ಸ್ವರೂಪವನ್ನ ತಿಳಿಸಿಕೊಡ್ತಾ ಇದ್ದ. ಅಷ್ಟೆಲ್ಲ ಇದ್ದಾಗ ಅವನ ಗ್ರೇಟ್ನೆಸ್ ಎಷ್ಟಿರುತ್ತೆ. ಆದ್ರೆ ಅದೇ ಆ ಗ್ರೇಟ್ನೆಸ್ ಅನ್ನುವ ಫೀಲಿಂಗ್ಗೆ ಅವನು ಅಟ್ಯಾಚ್ ಆಗಿಲ್ಲ. ಅದನ್ನ ಕೊನೆಗೆ ಏನ್ ಮಾಡ್ದ, ಆಯ್ತು ಪ್ರಪಂಚಕ್ಕೆ ಹೇಳಬೇಕಾದ್ದು ಕೊಡಬೇಕಾದ್ದು ಆಯ್ತು ಅನ್ನುವುದನ್ನಿಸಿದಾಗ ಎಲ್ಲ ಬಿಟ್ಬಿಟ್ಟ. ಎಲ್ಲ ಬಿಟ್ಬಿಟ್ಮೇಲೆ ಹೇಗಿದ್ದಾನ ಅವನು, ಅಂದ್ರೆ ಯಾರು ಉಗುಳ್ತಾರೆ ಉಗುಳಿಸ್ಕೊಳ್ತಾನೆ, ಕಲ್ಲು ಹೊಡಿತಾರೆ ಹೊಡಿಸ್ಕೊಳ್ತಾನೆ, ಚಚ್ತಾರೆ ಚಚ್ಚಿಸ್ಕೊಳ್ತಾನೆ, ಏನೇನು ಮಾಡ್ತಾರೆ ಎಲ್ಲ ಮಾಡಿಸ್ಕೊಳ್ತಾನೆ, ಊಟ ಆಹಾರ ಇಲ್ಲದೇನೂ ಇರ್ತಾನೆ. ಯಾವುದೇ ಒಂದು ಬಂಧ ಇಲ್ಲದ ರೀತಿ, ಅಂದ್ರೆ ಏನೂ ಇಲ್ಲದ ರೀತಿ. ಅದಕ್ಕೋಸ್ಕರ ದೃಷ್ಟಾಂತ ಹೇಳಿದೆ, ಏನೂ ಇಲ್ಲದ ರೀತಿ ಅಂದ್ರೆ ಹೇಗಪ್ಪ, ಹಾಗೆ ಇವರು ಎಲ್ಲಿಯವರೆಗೆ ಬ್ರಹ್ಮತತ್ವ ಸತುಚಿತ್ ಆನಂದ, ಅದನ್ನ ಮೀರಿದ ನೆಲೆ ಅನ್ನೋದಿದ್ರೆ ಅದು ಸುವೀರ. ಅಂಥ ಒಂದು ನೆಲೆ ಕೂಡ ಅನುಭವಿಸಿದವರು ಬ್ರಹ್ಮವನ್ನ ತತ್ ಅನ್ನುವುದು ಏನು ಅನ್ನುವುದನ್ನ ತೋರಿಸಿ ಕೊಟ್ಟಿದ್ದಾರೆ. ಈಗ ತತಸ್ತೇನ ಜುಷ್ಟಹಾನಲ್ಲಿ ತೇನ ಅಂದ್ರೆ ಯಾರು ಅನ್ನುವುದನ್ನ ಮೊದಲ ವಾಕ್ಯ ಹೇಳಿದ್ರು. ಹಾಗಾದ್ರೆ ಅವನು ಅಂದ್ರಲ್ಲ, ಅಂದ್ರೆ ದೊಡ್ಡದು ಅಂದ್ರಲ್ಲ, ಆ ದೊಡ್ಡದು ಅನ್ನುವ ಸ್ವರೂಪ ಏನದು, ಮತ್ತೆ ಕುತಃ ಜಾತಃ ಅನ್ನುವಾಗ ಈ ಭೇದವಾದ ಪ್ರಪಂಚ ನಾವು ನೋಡ್ತಾ ಇದ್ದೇವಲ್ಲ. ಈಗ ಋಷಭನೇ ಹೇಳಿದಂತೆ ಈ ಉಪಾಧಿ ಸಹಿತನಾದಂಥ ಯಾರು ಇದರಲ್ಲಿ ತೇ ಧ್ಯಾನ ಯೋಗಾನುಗತ ಅಪಶ್ಯನ್ ದೇವಾತ್ಮ ಶಕ್ತಿಂ ಅಂತ ನೋಡಿದ್ವಲ್ಲ. ಅದರಿಂದ ಏನಾಗಿದೆ, ಪ್ರಪಂಚ ವಿಕಾಸಗೊಂಡಿದೆ. ವಿಕಾಸಗೊಂಡ ಪ್ರಪಂಚದಲ್ಲಿ ನಾವು 5ನೆಯ ಮಂತ್ರದಲ್ಲಿ ನೋಡಿದಂತೆ ಪಂಚಸ್ರೋತ, ಪಂಚ ಅಂಬು, ಪಂಚ ರೂಪದಲ್ಲಿ ಅದು ಏನು ವಿಸ್ತಾರವಾಗಿ ವಿಕಾಸಗೊಂಡಿದೆ, ಆ ರೂಪದಲ್ಲಿ ಇದೆಯಲ್ಲ, ಅದು ಎಲ್ಲಿರುತ್ತೆ ಅಂದ್ರೆ ಬ್ರಹ್ಮ. ಅದು ಬ್ರಹ್ಮ ಅಂದ್ರೆ ಹಾಗಾದ್ರೆ ಈ ಪ್ರಪಂಚದಲ್ಲಿ ಬ್ರಹ್ಮನ ಅಸ್ತಿತ್ವ ಇದೆಯಾ? ಇವೆಲ್ಲ ನಾವೇನೋ ಅನುಭವಿಸ್ತಾ ಇದೀವಲ್ಲ, ಅದೆಲ್ಲ ಆಗ ಹೇಳ್ತಾ ಇದ್ದಾರೆ ತಸ್ಮಿನ್. ಯಾವುದು ತೇನ ಅನ್ನುವ ಶಬ್ದ ಇತ್ತೋ ಅದೇ ತತ್ ಎನ್ನುವ ಶಬ್ದ. ತತ್ಗೆ ಎ ಅನ್ನೋದು ಸೇರಿದ್ರೆ ಎದುರಿಗೆ ಕಾಣ್ತಾ ಇದೆ ಅಂತ, ಅಂದ್ರೆ ಎದುರಿಗೆ ಕಾಣ್ತಾ ಇರುವುದು. ಎ ತೆಗೆದು ಬಿಟ್ರೆ ಎಲ್ಲೋ ಇದೆ, ನಮ್ಮ ಎದುರಿಗಿಲ್ಲ. ಅಂದ್ರೆ ಬರೀ ತತ್ ಅಂದ್ರೆ ದೂರದಲ್ಲಿ ಎಲ್ಲೋ ಇದೆ. ಏ ತತ್ ಅಂದ್ರೆ ಎದುರಿಗೆ ನಮ್ಮ ಇಂದ್ರಿಯಗಳ ವ್ಯಾಪ್ತಿಯ ಒಳಗೆ ಇದೆ. ಅದನ್ನ ಉದ್ಗೀತ ಮಾಡಿದಾರಲ್ಲ ಅವರು ಹೇಳುವಾಗ ತಸ್ಮಿನ್, ಅದರೊಳಗೆ. ತಸ್ಮಿನ್ ತ್ರಯಂ ಸುಪ್ರತಿಷ್ಠಾ. ಯಾವುದು ತ್ರಯಂ ಅಂದ್ರೆ ಇಲ್ಲೇ ಸುಮಾರು ವಿಷಯ ಇದೆ. ತ್ರಯಂ ಅಂದಾಗ ಈಗ ನೋಡುವವನು ಒಬ್ಬ ಇದ್ದಾನೆ, ನೋಡುವ ವಸ್ತು ಒಂದಿದೆ, ನೋಡುವುದಕ್ಕೆ ಸಾಧನ ಒಂದಿದೆ. ಹಾಗೆ ಅನುಭವಿಸುವವನೊಬ್ಬ ಇದ್ದಾನೆ, ಅನುಭವಿಸುವುದಕ್ಕೆ ಸಾಧನ ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಇದೆ. ಆ ಅನುಭವಕ್ಕೆ ವಿಷಯ ಏನಿದೆ, ಶಬ್ದ ಸ್ಪರ್ಶ ರೂಪ ರಸಗಂಧಾದಿ ವಿಷಯಗಳು ಇದೆ. ಹೀಗೆ ಮೂರೇ ಪ್ರಪಂಚನ ನೀವು ಎಷ್ಟೇ ದೊಡ್ಡದಾಗಿ ಇದ್ರೂ ಕೂಡ ವಿಶ್ವಾಂಡ ಬ್ರಹ್ಮಾಂಡ ಅದನ್ನ ವಿಭಜಿಸಿ 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 ತಂದಾಗ ಅಲ್ಲಿ ಕಾಣುವುದು, ಕೊನೆಯಲ್ಲಿ ಕಾಣೋದೇನು ಮೂರೇ. ಆ ಮೂರು. ಹಾಗೆ ಈಗ ಅಲ್ಲಿ ಏನು ಹೇಳಿದ್ರು, ಆತ್ಮಾನಂ ಪ್ರೇರಿತಾರಂ ಪೃಥಕ್ ಮತ್ವ ಅಂದ್ರಲ್ವಾ. ಅಲ್ಲಿ ಆತ್ಮ ಅಂತ ಹೇಳಿದಾಗ ಈ ಒಳಗಿರುವ ಆತ್ಮ ಇದೆಯಲ್ಲ, ಈ ಆತ್ಮನಲ್ಲಿ ಕೂಡ
ಜಾಗೃತಾವಸ್ಥೆಯಲ್ಲೇನಿದೆ? ವಿಶ್ವ ಎಂಬ ಸ್ವರೂಪ ಇದೆ. ಸ್ವಪ್ನಾವಸ್ಥೆಯಲ್ಲೇನಿದೆ? ತೈಜಸ ಎಂಬ ಸ್ವರೂಪ ಇದೆ. ಸುಷುಪ್ತ್ಯವಸ್ಥೆಯಲ್ಲಿ ಪ್ರಾಜ್ಞೆ ಎಂಬ ಸ್ವರೂಪ ಇದೆ. ಹೀಗೆ ಈ ತ್ರಯಂ ಯಾವುದು? ಒಂದು ವಿಶ್ವಾಂಡ ಬ್ರಹ್ಮಾಂಡವಾಗಿ ವಿಕಾಸಗೊಂಡಿರುವ ಚರಾಚರಾತ್ಮಕವಾದ ಪ್ರತಿಯೊಂದು ಅದರ ಒಳಗೆ ಇದೆಯೋ, ಅದರ ಒಳಗೆ ಚೈತನ್ಯವಾಗಿರುವುದು ಒಂದು. ಅದು ಏನಾಗಿದೆ? ಈ ರೀತಿಯಾಗಿ ವಿಭಜನೆಯನ್ನ ವಿಶ್ವ, ತೈಜಸ ಮತ್ತೆ ಪ್ರಾಜ್ಞ ಈ ರೂಪದಲ್ಲಿ ವಿಭಾಗವನ್ನ ಹೊಂದಿದೆಯಲ್ಲ, ಆ ಮೂರು ಅದು ಕೂಡ ಹಾಗೆ ಈ ರೀತಿಯಾಗಿ ಅಂದ್ರೆ ಈ ತ್ರಯಂ ಅನ್ನುವುದನ್ನ ವಿಭಾಗ ಮಾಡ್ಕೊಳ್ತಾ ಬಂದಾಗ ಆ ರೀತಿಯಾಗಿ ಆಗುವಾಗ ಮೊಟ್ಟ ಮೊದಲನೆಯಲ್ಲಿ ಏನಿದೆ? ಸತ್ವರಜಸ್ ತಮಸ್ ಅನ್ನುವ ಮೂರಿದೆ. ಹೀಗೆ ಈ ಮೂರುಗಳನ್ನ, ಅದರಲ್ಲಿ ಮುಖ್ಯವಾಗಿ ಸೃಷ್ಟಿ ಅನ್ನುವುದಕ್ಕೆ ಪ್ರಧಾನವಾದ ಮೂರಿದೆ. ಅದ್ಯಾವುದು? ದೇಶ, ಕಾಲ, ವಸ್ತು. ಇದನ್ನ ಮತ್ತೆ ನಾವು ಭಾಗವತದಲ್ಲಿ ನಾವು ತಾತ್ವಿಕವಾದ ಎಲ್ಲ ಘಟ್ಟ ಮುಟ್ಲಿಲ್ಲ, ಯಾಕೆಂದ್ರೆ ಸ್ತೋತ್ರವನ್ನ ಗಮನಿಸ್ಕೊಂಡಿದ್ರಿಂದ. ಈಗ ಬ್ರಹ್ಮ ಪರಮಾತ್ಮ ಅವನನ್ನ ನಾವು ಇಲ್ಲಿ ಭಾಗವತದಲ್ಲಿ ವಿಷ್ಣು ಅಂತ ಇಟ್ಕೊಂಡಿದ್ದೇವೆ, ಯಾರಾದ್ರೂ ಸರಿ. ಅವನೇನ್ ಮಾಡ್ದ? ಸೃಷ್ಟಿ ಮಾಡ್ಬೇಕು ಅನ್ಕೊಂಡಾಗ ಆ ಸಂಕಲ್ಪದಿಂದನೇ ಅಲುಗಾಡುವಿಕೆ ಉಂಟಾಯ್ತು. ಅಲುಗಾಡುವಿಕೆಯಿಂದ ನಾಭಿಯಲ್ಲಿ ಒಂದು ನಾಳ ಬಂತು, ನಾಳವು ಕಮಲವಾಯಿತು, ಕಮಲದಲ್ಲಿ ಬ್ರಹ್ಮ ಬಂದ. ಇದೆಲ್ಲ ಅನೇಕ ಬಾರಿ ಬಂದಿದ್ರು ಚಿತ್ರ ದೃಢ ಆಗ್ಬೇಕು. ಹಾಗೆ ಆದಾಗ ಬ್ರಹ್ಮ ಸೃಷ್ಟಿ ಮಾಡುವ ಕೆಲಸಕ್ಕೆ ಹೋದ್ನಲ್ವಾ, ಆಮೇಲೆ ಅವನು ಸೃಷ್ಟಿ ಮಾಡುವುದಕ್ಕೆ ಬೇಕಾದ್ದೆಲ್ಲ ಪ್ರಯತ್ನ ಮಾಡಿ ಸೋತು ಕೊನೆಯಲ್ಲಿ ತನ್ನ ಶರೀರವನ್ನೇ ಎರಡು ಮಾಡ್ಕೊಂಡಾಗ, ಒಂದು ಸ್ವಯಂಭುವ ಮತ್ತೊಂದು ಶತರೂಪೆ ಆದಾಗ, ಅವರು ಸೃಷ್ಟಿ ಕಾರ್ಯ ಮಾಡುವಾಗ ಮೊದಲು ಕೇಳಿದ್ದೇನು? ಸೃಷ್ಟಿ ಇಡೋದಕ್ ಜಾಗ ಯಾವುದು? ಸೃಷ್ಟಿಗೆ ಕಾಲ ಒಂದಿದೆ, ಮತ್ತೆ ಸೃಷ್ಟಿಗೆ ದೇಶ ಬೇಕು. ಅದು ಯಾವ ವಸ್ತು ಯಾವ ರೀತಿ ಇರ್ಬೇಕು? ಗಿಡಮರ ಬಳ್ಳಿಗಳು, ಬೆಟ್ಟ ಗುಡ್ಡಗಳು, ನದಿಗಳು ಅಲ್ವೇ? ಇವೆಲ್ಲ ಅಲ್ಲಿಗೆ ಏನಾಯ್ತು? ಯಾವ ಪ್ರಪಂಚದಲ್ಲಿ ಈ ಆತ್ಮ ಎನ್ನುವವನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳ್ಕೊಂಡಿದ್ದೇವಲ್ಲ, ಯಾವ ರೂಪದಲ್ಲಿ? ವಿಶ್ವ, ತೈಜಸ, ಪ್ರಾಜ್ಞ ರೂಪಗಳಲ್ಲಿ ಏನು ಅನುಭವಿಸ್ತಾ ಇದ್ದಾನೆ, ಹಾಗೆ ಅನುಭವಿಸುವುದಕ್ಕೆ ಬೇಕಾದ ಸೃಷ್ಟಿ ಆಗಿರೋದು ಮೂರು: ದೇಶ, ಕಾಲ, ವಸ್ತು ಈ ರೂಪದಲ್ಲಿ. ಹೀಗೆ ಈ ಮೂರು ಅಂದ್ರೆ ಜ್ಞಾತೃ, ಜ್ಞಾನ, ಜ್ಞೇಯ, ಇಂಥ ಮೂರು ಏನಿದೆ ಇದೆ. ಮತ್ತೆ ನಾಮ, ರೂಪ, ಕ್ರಿಯಾ, ಹೀಗೆ ಇಷ್ಟೆಲ್ಲ ನೋಡ್ತಾ ಹೋದ್ರೆ ಈ ಮೂರಾಗಿ ಏನು ವಿಸ್ತಾರಗೊಳ್ಳುತ್ತಾ ಪ್ರಪಂಚಾತ್ಮಕವಾಗಿದ್ದು, ಯಾರು ಈ ಸೃಷ್ಟವಾದವುಗಳ ಒಳಗೆ ಇದ್ದಾನೋ, ಅವನು ಸೃಷ್ಟವಾದವುಗಳ ಮೂಲಕ ಅನುಭವಿಸ್ತಾ ಇದ್ದಾನೋ, ಆ ಚೈತನ್ಯ ಏನಾಗಿದ್ದಾನೆ? ಆ ಚೈತನ್ಯ ಎಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಅಂತ ಕೇಳಿದ್ರೆ ಈ ಮೂರರ ಒಳಗೆ ಪ್ರತಿಷ್ಠಿತನಾಗಿದ್ದಾನೆ. ಅಷ್ಟೇ ಅಲ್ಲ, ಅಕ್ಷರಂಚ ಈ ಮೂರು ಅವನೊಳಗೆ ಪ್ರತಿಷ್ಠಿತವಾಗಿದೆ. ಹಾಗೆ ಚ ಮತ್ತು ಅಕ್ಷರಂ, ಅಕ್ಷರವಾದದ್ದು ಅವನೊಳಗೆ ಪ್ರತಿಷ್ಠಿತವಾಗಿದೆ. ಈಗ ಸ್ವಲ್ಪ ಮನಸ್ಸನ್ನ ಇದು ಮಾಡ್ಕೊಂಡು ನೋಡ್ಬೇಕು. ಮೊದಲನೆಯದಾಗಿ ಹೇಳಿರೋದೇನು? ತಸ್ಮಿನ್ ಅನ್ನೋದೊಂದು ಪಕ್ಕ ಬಿಟ್ಬಿಡೋಣ. ತ್ರಯಂ ಒಂದು ಅಂದ್ರೆ ಸೃಷ್ಟಿ ತಸ್ಮಿನ್ ಅನ್ನೋದು ಒಂದು, ಶ್ರೀರಾಮಕೃಷ್ಣರು ಹೇಳುವಂತೆ. ಅದನ್ನ ಆ ಒಂದನ್ನ ಒಂದ್ ಕಡೆ ಇಟ್ರೆ, ಈ ಸೊನ್ನೆಗಳಾಗಿ ದೊಡ್ಡ ರಾಶಿ ಇದೆಯಲ್ಲ, ಅದರಲ್ಲಿ ಮೊದಲನೆಯ ತ್ರಯಂ ಅಂದ್ರೆ ರಾಶಿ ಕೋಟಿ 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 ಸಂಖ್ಯೆಗಳು ಹೊರಡಬೇಕಾದ್ರೆ ಮೊದಲ ಕಾರಣವಾಗಿ ಬಂದ ದೇಶ, ಕಾಲ, ವಸ್ತು, ಅವುಗಳ ಆ ದೇಶ ಕಾಲ ವಸ್ತುಗಳ ಒಳಗೆ ವಸ್ತುಗಳು ಈಗ ಕೋಟ್ಯಾಂತರ ಸೊನ್ನೆಗಳು, ಗಣನೆಗೆ ನಿಲುಕದಷ್ಟು ಸೊನ್ನೆಗಳು. ಆ ಸೊನ್ನೆಗಳ ಒಳಗಡೆ ಯಾವುದು? ಚೈತನ್ಯ ಪ್ರವೇಶ ಮಾಡಿದಾಗ ತಾನೇ ಅದಕ್ಕೆ ಬಲ ಬರೋದು. ಆದ್ರಿಂದ ಆ ತ್ರಯಂ ಎಲ್ಲಿದೆ? ತಸ್ಮಿನ್, ಅದರ ಒಳಗಡೆ ಇದೆ. ಅದು ಅದರ ಒಳಗಡೆ ಇರೋದ್ರಿಂದಾನೇ ಆ ಚೈತನ್ಯದ
ಬೆಳಕನ್ನ ಪಡ್ಕೊಂಡು ಇದೇನ್ ಮಾಡ್ತಿದೆ, ನೋಡ್ತಾ ಇದೆ, ಹೇಳ್ತಾ ಇದೆ, ಕೇಳ್ತಾ ಇದೆ, ಚಲನೆಯನ್ನ ಮಾಡ್ತಾ ಇದೆ, ಇದೆಲ್ಲ ಮಾಡೋದಕ್ಕೆ ಆಗ್ತಾ ಇದೆ. ಆದ್ರಿಂದ ತ್ರಯಂ ಎನ್ನುವುದು ಅಂದ್ರೆ ಸೃಷ್ಟಿ ವಿಕಾಸಕ್ಕೆ ಮೂಲವಾಗಿರುವಂಥ ಸತ್ವರಜಸ್ ತಮಸ್ ದೇಶಕಾಲ ವಸ್ತು ಜ್ಞಾನ ಜ್ಞಾತೃ ಜ್ಞೇಯ ಇತ್ಯಾದಿ ಎಲ್ಲವೂ ತಸ್ಮಿನ್ ತೇನ ಜುಷ್ಟ ಅಂತ ಯಾರು ತೃಪ್ತನಾದರೆ ಇದೆಲ್ಲ ಯಾಕೆ ಹೇಳ್ತಿರೋದು, ಅವನು ಸೇವೆ ಮಾಡ್ಬೇಕಲ್ಲ, ಅವನ ಆರಾಧನೆ ಮಾಡ್ಬೇಕಲ್ಲ, ಅವನು ತೃಪ್ತನಾಗಬೇಕಲ್ಲ. ಈ ಅರಿವಿದ್ರೆ ತಾನೇ ತೃಪ್ತಿ ಪಡಿಸೋದು, ನಾವು ಆರಾಧನೆ ಮಾಡೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ತ್ರಯಂ, ಈ ಮೂರಾದ ಎಲ್ಲವೂ ತಸ್ಮಿನ್. ಇದಿಷ್ಟೇನಾ ಅಂದ್ರೆ ಇಲ್ಲ, ಚ ಮತ್ತು ಅಕ್ಷರಂ. ಯಾವ್ದದು ಅಕ್ಷರ? ಅಲ್ಲಿ ಹಿಂದಿನ ಮಂತ್ರದಲ್ಲಿ ಇದೆಯಲ್ಲ, ಏನದು? ಆತ್ಮಾನಂ ಪ್ರೇರಿತಾರಂ ಪೃಥಕ್. ಅಲ್ಲಿ ಪ್ರೇರಿತಾರ ಒಬ್ಬ ಇದಾನಲ್ಲ, ಆತ್ಮ ಯಾರಿಲ್ಲಿ? ಅಲ್ಲಿ ಚಿತ್ತಮನ ಬುದ್ಧಿಗಳು. ಪ್ರೇರಿತ ಅನ್ನೋನ್ ಯಾರು? ಒಳಗಡೆ ಇದ್ದಾನಲ್ಲ ಅವನೇ ಅಕ್ಷರ. ಯಾಕೆಂದ್ರೆ ಅವನು ಚಲಿಸಲ್ಲ, ಅವನು ಪರಿಣಾಮಕ್ಕೆ ಒಳಗಾಗಲ್ಲ, ಅವನು ಬದಲಾಗಲ್ಲ. ಹಾಗಾದರೆ ಶರೀರಗಳು ಬದಲಾಗುತ್ತೆ, ಈ ತ್ರಿಗುಣಗಳಿಂದ ಉಂಟಾಗಿರುವಂಥ ದೇಶಕಾಲ ವಸ್ತುಗಳು ಬದಲಾಗುತ್ತಾ ಇರುತ್ತೆ. ದೇಶಕಾಲ ವಸ್ತುಗಳ ಬದಲಾವಣೆಯೊಡನೆ ಬ್ರಹ್ಮ ವಿಷ್ಣು ಈಶ್ವರಾದಿಗಳಿಂದ ಎಲ್ಲ ಬದಲಾಗ್ತಾ ಇರುತ್ತೆ. ಆದರೆ ಅವರೊಳಗೆ ಪ್ರೇರಿತಾರ ಅನ್ನೋನೊಬ್ಬ ಇದಾನಲ್ಲ, ಅವನು ಅಕ್ಷರ, ಅವನು ಬದಲಾಗಲ್ಲ. ಆದ್ರೆ ಅವನೂ ಕೂಡ ಎಲ್ಲಿದ್ದಾನೆ? ತಸ್ಮಿನ್. ಆದ್ರಿಂದ ಈಗ ತ್ರಯಂ ಮತ್ತು ಚ ಮತ್ತು ಅಕ್ಷರಂ ತಸ್ಮಿನ್ ಸುಪ್ರತಿಷ್ಠಾ. ಅದಕ್ಕೋಸ್ಕರ ಬಹುವಚನ ಇದೆ, ಎಲ್ಲರೂ ಕೂಡ ಅದರೊಳಗೆ ಇದ್ದಾರೆ. ಈಗ ಬ್ರಹ್ಮ ಅಂದ್ರೆ ದೊಡ್ಡದಾದದ್ದು, ಎಲ್ಲವನ್ನ ಒಳಗೊಳ್ಳುವಂಥದ್ದು. ಮತ್ತೆ ಆ ಬ್ರಹ್ಮವನ್ನ ಅನುಭವಿಸಿದವರು ಅದರ ಸ್ವಸ್ವರೂಪವನ್ನ ಸ್ಪಷ್ಟವಾಗುವಂತೆ ತಿಳಿಸಿಕೊಟ್ಟಿದ್ದಾರೆ. ಅದರ ಒಳಗಡೆ ಇವೆಲ್ಲವೂ ಯಾವೆಲ್ಲವೂ ನಾವು ಮೊದಲ ಮಂತ್ರಗಳಲ್ಲಿ ನೋಡಿದಂಥ ಎಲ್ಲವೂ, ಯಾವುದು ಚಕ್ರಾತ್ಮಕವಾಗಿದೆ, ಯಾವುದು ನದ್ಯಾತ್ಮಕವಾಗಿದೆ, ಅವೆಲ್ಲವೂ ಕೂಡ ಅದರೊಳಗೆ ಇದೆ. ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದು. ಅದನ್ನ ಅರ್ಥ ಮಾಡಿಕೊಂಡ್ರೆ ನಾವು ಯಾರನ್ನ ಆರಾಧಿಸ್ಬೇಕೋ ಅವರ ಸ್ವರೂಪ ಗೊತ್ತಾಗುತ್ತೆ, ಅವರನ್ನು ಹೇಗೆ ಆರಾಧಿಸ್ಬೇಕು ಅದು ಗೊತ್ತಾಗುತ್ತೆ. ಈಗ ನೋಡಿ, ಕಣ್ಣಿದೆ, ಕಣ್ಣಿನ ಸ್ವರೂಪನ ತಿಳ್ಕೊಂಡ್ರೆ ಕಣ್ಣನ್ನ ಹೇಗೆ ಆರಾಧನೆ ಮಾಡಬೇಕು, ನಾಲಿಗೆಯನ್ನ ಹೇಗೆ ಆರಾಧನೆ ಮಾಡಬೇಕು, ನಾಲಿಗೆಗೆ ರಸವನ್ನ ಕೊಡ್ಬೇಕು ಅಲ್ವೇ? ನಾಲಿಗೆಯ ಸ್ವರೂಪ ತಿಳ್ಕೊಂಡಿರೋದ್ರಿಂದ ನಾಲಿಗೆಗೆ ರಸವನ್ನ ಕೊಟ್ರೆ ಅದು ಆಸ್ವಾದಿಸುತ್ತೆ. ಅದೇ ರಸವನ್ನ ಕಣ್ಣಿಗೆ ಕೊಟ್ರೆ ಅದು ಆರಾಧನೆ ಆಗಲ್ಲ, ಕಣ್ಣಿಗೆ ಅದು ಆರಾಧನೆ ಆಗಲ್ಲ. ಅದಕ್ಕೋಸ್ಕರ ಅಂದ್ರೆ ಇದು ಸ್ಪಷ್ಟ ಆಗ್ಬೋದು ಈಗ. ಅದಕ್ಕೋಸ್ಕರ ಯಾರನ್ನ ನಾವು ತೃಪ್ತಿಪಡಿಸಬೇಕೋ ಅವನನ್ನ ಆರಾಧನೆಯಿಂದ ತೃಪ್ತಿಪಡಿಸಬೇಕಾಗಿರೋದ್ರಿಂದ ಅವನ ಆರಾಧನೆ ಹೇಗಾಗಬೇಕು ಅಂದ್ರೆ ಅವನ ಸ್ವರೂಪವನ್ನ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಇಲ್ಲಿ ತ್ರಯಂ ಅಕ್ಷರಂಚ ತಸ್ಮಿನ್ ಸುಪ್ರತಿಷ್ಠಾ ಅನ್ನುವುದನ್ನ ತಿಳಿಸಿ ಹೇಳ್ತಾ ಇದ್ದಾರೆ. ಸ್ಪಷ್ಟ ಆಗ್ತಾ ಇದೆಯಾ? ಇಲ್ಲಿಗೆ ನಿಲ್ಲಿಸಿಕೊಂಡು ನಾಳೆ ಮುಂದಿನ ಭಾಗ ನೋಡಬಹುದು ಅಂತ ಅನಿಸುತ್ತೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು
मा कश्चित् दुःख भाग् भवेत्। हरिः ॐ तत्सत्। श्रीरामकृष्णार्पणमस्तु।